ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗಂತ ಸಖತ್ತಾಗಿ ಕಲರ್ಫುಲ್ ಆಗಿರುವ ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ 3, ಬೀಟ್ರೂಟ್ 1 ಪೀಸ್. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹಣ್ಣಾದ 3 ಟೊಮೆಟೊವನ್ನು ಹಚ್ಚಾಕ್ತಾಯಿದ್ದೀನಿ. ಇನ್ನೂ ಕಲರ್ಫುಲ್ಲಾಗಿ ಬರಲು 1 ಬೀಟ್ರೂಟ್ ಪೀಸ್ ಸ್ವಲ್ಪ ಹಾಕಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕಲರು. ಹೀಗೆ ನೀರು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ಥರ ಕ್ರೀಮಿಯಾಗಿರಬೇಕು. ಇದನ್ನು ಈಗ ಒಂದು ಬೌಲಿಗೆ ಹಾಕಿದ್ದೀನಿ. ಈಗ ರೈಸ್ ಮಾಡಿಕೊಳ್ಳಲು ರೈಸ್ 1 ಲೋಟ, ನೀರು 1.5 ಲೋಟ, ಟೊಮೆಟೊ ಪೇಸ್ಟು, ಹಸಿ ಬಟಾಣಿ, ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗೆಲ್ಲ ರೆಡಿ ಇದೆ. ಮೊದಲಿಗೆ ಒಂದು ಬೌಲಿಗೆ ಅಕ್ಕಿಯನ್ನು ಹಾಕಿ ಅದನ್ನು ನೀಟಾಗಿ ಒಂದು 2 ಸಲ ನೀಟಾಗಿ ತೊಳ್ಕೊಬೇಕು. ನೋಡಿ ಈಗ ತೊಳೆದಿದ್ದೀನಿ. ಈಗ ಕುಕ್ಕರ್ಗೆ ತೊಳೆದ ರೈಸನ್ನು ಹಾಕಿ, ಎಲ್ಲ ರೈಸನ್ನು ಹಾಕಿ, ನಂತರ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊ ಪೇಸ್ಟನ್ನು ಹಾಕಿ ಎಲ್ಲವನ್ನು ನೀಟಾಗಿ ಬೆರೆಸ್ಕೊಳ್ಳಿ. ಈಗೆಲ್ಲ ನೀಟಾಗಿ ಬೆರೆಸಿದೆ. ಈಗ 1.5 ಲೋಟ ನೀರನ್ನು ಹಾಕಿ, ಇನ್ನು ಅರ್ಧ ಲೋಟ ಆ ಪೇಸ್ಟಲ್ಲೇ ಇರುತ್ತೆ. ಆಗ ನೀಟಾಗಿ ಪರ್ಫೆಕ್ಟಾಗಿ ಉದುರುದ್ರಾಗ ರೈಸ್ ಆಗುತ್ತೆ. ಈಗ ಅರ್ಧ ಲೋಟ ನೀರು ಹಾಕಿದ್ದೀನಿ. ಮತ್ತು ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಾಕಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ ರೈಸು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲವನ್ನು ಬೆರೆಸಿಕೊಳ್ಳಿ. ಇದು ಹೊಸ ಸ್ಟೈಲ್, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಈಗ ರೈಸ್ ಮಾಡಿಕೊಳ್ಳಲು ಗ್ಯಾಸನ್ನು ಹಚ್ಚಿ ಕುಕ್ಕರನ್ನು ಹಿಡಿ. ನಾನು ವಿಸಿಲ್ ಹಾಕ್ಸ್ತಾ ಇಲ್ಲ, ಹಾಗೇ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟೀಮಲ್ಲೇ ಬೇಯಿಸ್ತೀನಿ. ಬೇಕಿದ್ದಲ್ಲಿ 1 ವಿಸಿಲ್ ಹಾಕ್ಸ್ಬೋದು. ಈಗೆಲ್ಲ ನೋಡಿ ನೀಟಾಗಿ ಕುದೀತಾ ಇದೆ. ಆಗಾಗ ತಿರ್ಸ್ಕೊಳ್ಳಿ. ನೋಡಿ ಈಗ ಒಂದು 80% ಆಗಿದೆ. ಈಗ ಬೆಣ್ಣೆ 1 ಪೀಸ್ ಹಾಕಿ, ಇನ್ನೂ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಈಗ ಗ್ಯಾಸೆಲ್ಲ ನೀಟಾಗಿ ಕಡಿಮೆ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಹಾಗೆ ಒಂದು 2 ನಿಮಿಷಗಳ ಕಾಲ ಬಿಟ್ಬಿಡಿ. ಈಗ ಒಗ್ಗರಣೆ ಹಾಕಲು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ, ಮೆಣಸಿನ ಪುಡಿ, ಗರಂ ಮಸಾಲೆ, ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ, ಹಸಿಮೆಣಸಿನ್ಕಾಯಿ, ಲೆಮನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಈರುಳ್ಳಿ, ಕ್ಯಾರೆಟು, ಬೀನ್ಸು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಈಗೆಲ್ಲ ರೆಡಿ ಇದೆ. ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ, ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ, ಜಾಸ್ತಿನೂ ಬೇಡ. ಈಗ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡಿದ ನಂತರವೇ ಜೀರಿಗೆ ಹಾಕಬೇಕು. ಜೀರಿಗೆ ಸಿಡಿದ ನಂತರ ಉದ್ದಕ್ಕೆ ಹಚ್ಚಿದ 2 ಈರುಳ್ಳಿಯನ್ನು ಹಾಕಿ, ಆಗ ಘಮ ಮತ್ತು ಪರಿಮಳ ಹೆಚ್ಚಾಗಲು ಸ್ವಲ್ಪ ಅರಿಶಿನವನ್ನು ಹಾಕಿ ಎಲ್ಲವನ್ನು ನೀಟಾಗಿ ಬೆರೆಸಿಕೊಳ್ಳಿ. ಅದು ಬೆಂದ ನಂತರ ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಅದನ್ನು ಸಹ ಫ್ರೈ ಮಾಡಲು ಬಿಡಿ. ಈಗೆಲ್ಲ ಫ್ರೈ ಆಗಿದೆ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಸಹ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾವು ಚಿಕ್ಕದಾಗಿ ಹಚ್ಕೊಂಡಿದ್ದೀವಲ್ಲ ತರಕಾರಿ ಬೀನ್ಸು ಅದನ್ನು ಹಾಕಿ ಮತ್ತು ಕ್ಯಾರೆಟನ್ನು ಸಹ ಹಾಕಿ ಎಲ್ಲವನ್ನು ಬೇಯಲು ಬಿಡಿ. ಒಂದು 4 ನಿಮಿಷಗಳ ಕಾಲ ಇದು ಬೇಯಬೇಕು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಈಗ ಅದಕ್ಕೆ ಮಸಾಲೆ ಪುಡಿಯಾದ ಸಾಂಬಾರು ಪುಡಿ ಸ್ವಲ್ಪ ಹಾಕಿ 1 ಸ್ಪೂನು, ಮತ್ತು ಗರಂ ಮಸಾಲೆ, ಖಾರದ ಪುಡಿ, ಈ ತರಕಾರಿಗೆ ಬೇಕಾದಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ರೈಸು ಅಷ್ಟೇ ಉದುರಾಗಿ ನೀಟಾಗಿದೆ. ಈಗ ಆ ಮಸಾಲೆಗೆ ರೈಸನ್ನು ಹಾಕಿ, ಎಲ್ಲ ರೈಸನ್ನು ಎತ್ತಿ ಹಾಕಿ ಎಲ್ಲ ಹಾಕಿದ್ದೀನಿ. ಈಗ ನೀಟಾಗಿ ಎಲ್ಲವನ್ನು ಬೆರೆಸ್ಕೊಬೇಕು. ಎಲ್ಲ ನೀಟಾಗಿ ಬೆರೆಸ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ. ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ಹಾಗೆಯೇ ಅಷ್ಟೇ ರುಚಿನೂ ಇರುತ್ತೆ. ನೀವು ಮಾಡ್ಕೊಂಡಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಈಗ ಅದಕ್ಕೆ ಹಸಿ ಕೊಬ್ಬರಿ, ಇದು ಆಪ್ಷನಲ್, ಬೇಕಿದ್ದಲ್ಲಿ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ಕೊನೆಯಲ್ಲಿ ಲೆಮನ್ ರಸ ಹಾಕಿ ಇದನ್ನು ಹಾಗೆ ಒಂದು 4 ನಿಮಿಷಗಳ ಕಾಲ ಅದೇ ಬಿಸಿಲು ಹಾಗೆ ಬಿಟ್ಬಿಡಿ. ಮತ್ತು ತಟ್ಟೆಯಲ್ಲಿ ಬಡಿಸಿ ನೋಡಿ. ಈಗ ತಟ್ಟೆಯಲ್ಲಿ ಬಡಿಸ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.